ನಾವು ಇಬ್ರಿಯ 2:9 ಓದಿಕೊಳ್ಳೋಣ. ಯಾರಾದ್ರೂ ನಮ್ಮ ಮಧ್ಯೆ ಓದುವುದಾದ್ರೆ, ನಮ್ಮ ಮಧ್ಯೆ ಹೆಲನ್ ಸಿಸ್ಟರ್ ಇದ್ದಾರೆ. ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟೊಬ್ಬ ಆತನು, ಅಂದರೆ ಯೇಸುವು, ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಥ್ಯಾಂಕ್ ಯು ಬ್ರದರ್. ದೇವರ ನಾಮ ಸ್ತೋತ್ರವಾಗಲಿ. ಮೃತಪಟ್ಟಿದ್ದರಿಂದಲೇ ಆ ಮಾನ ಪ್ರಭಾವವನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಬೇಕಾಗಿತ್ತು. ಏನು ನನ್ನ ಸಂದೇಶದಲ್ಲಿ ಈ 2ನೇ ಅಧ್ಯಾಯದ ವಿಷಯದಲ್ಲಿ 2:14, 2:15 ಮತ್ತು 1ನೇ ಅಧ್ಯಾಯದಿಂದ 2ನೇ ಅಧ್ಯಾಯದ 1ನೇ ವಚನದಿಂದಲೂ ನನಗೆ ಬಹಳ ಪ್ರೇರಣೆಯಾದಂತಹ ವಿಷಯಗಳು. ಆ ದಿನನಿತ್ಯ ಅದನ್ನ ಗಮನಿಸ್ತಾ ಇದ್ದೀನಿ, ಮೇಲಕ್ಕೆ ಹಾಕ್ತಾ ಇರ್ತೀನಿ. ಪ್ರೇರೆ ಯಾಕೆ ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನ ಅನುಭವಿಸಬೇಕಾಗಿತ್ತು ಎಂಬುದಾಗಿ ನಿಮ್ಮೊಟ್ಟಿಗೆ ನಾನು ಮಾತಾಡಿಕೊಳ್ಳುವಾಗ, ಪ್ರೇರೆ ನಾನು ವಿಮೋಚನಾ ಕಾಂಡ 1ನೇ ಅಧ್ಯಾಯ 9, 10 2 ವಚನಗಳನ್ನ ನಾವು ಓದಿಕೊಳ್ಳೋಣ ಯಾಕೆ ಎಂಬುದಾಗಿ. ವಿಮೋಚನಾ ಕಾಂಡ 1ನೇ ಅಧ್ಯಾಯ 9, 10. ಯಾರಾದ್ರೂ ಓದ್ರಿ. ಅವನು ತನ್ನ ಜನರಿಗೆ ಇಸ್ರಾಯೇಲರು ನಮ್ಮ ಅಧೀನದಲ್ಲಿರುವಷ್ಟು ಬಲವಾಗಿಯೂ ಇದ್ದಾರೆ. ನೋಡಿರಿ, ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದಾರು. ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ಅನೇಕ ವಿಷಯಗಳು ಒಳಗೊಂಡಿದೆ ಪ್ರಿಯರೇ. ಫರೋಹನನ್ನು ಆಲೋಚಿಸಿ ಅವರನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳಲು ಹಾಗೂ ಪ್ರತಿಯೊಂದು ಗಂಡು ಮಗುವನ್ನ ಕೊಲ್ಲುತ್ತಾ ಕ್ರಮೇಣವಾಗಿ ಇಬ್ರಿಯ ಕುಲವನ್ನೇ ನಾಶ ಮಾಡಬೇಕೆಂದು ತೀರ್ಮಾನಿಸಿದನು. ಪ್ರಿಯರೇ, ಸತ್ಯವೇದದಲ್ಲಿ ದುಷ್ಟ ಅರಸುಗಳು ನಾವು ನೋಡಬಹುದು. ಪ್ರಿಯರೇ, ಸೈತಾನನು ಈ 3 ಅರಸರ ನಡುವೆ ಸೇರಿ ತನ್ನ ಕಾರ್ಯವನ್ನ ಸಾಧನೆ ಮಾಡುವುದಕ್ಕಾಗಿ ಆತನು ಹೊರಟಿದ್ದನು. ಪ್ರಿಯರೇ, ಫರೋಹನನು ದುಷ್ಟ ಅರಸುಗಳು ನೋಡಬಹುದು, ಚಿಕ್ಕ ಮಕ್ಕಳು ಕೊಲ್ಲುವಂತೆ. ಫರೋಹನನು ಮತ್ತು ಅತ್ಯಲ್ಯ ಎಂಬ ಅರಸನು 2 ಅರಸ 11ನೇ ಅಧ್ಯಾಯದಲ್ಲಿ ಆತನ ವಿಷಯವನ್ನ ಪ್ರಸ್ತಾವ ಇದೆ. ಪ್ರಿಯರೇ, ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲೂ ಸಹಿತ ಹೆರೋದನನು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಜನಿಸಿ ಬಂದಾಗ ಆದಂತ ಕಾರ್ಯಗಳನ್ನ ನೋಡ್ತೇವೆ. 2ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವರಾಗಿದ್ದೇವೆ. ಪ್ರಿಯರೇ, ಸೈತಾನನ ಮೂಲಕ ಪ್ರೇರಣೆಯಾದಂತ ಈ 3 ಅರಸರು ಮೆಸ್ಸಿಯನ ವಂಶಾಕ್ರಮವನ್ನು ಹಾಕಲು ಆತನು ನಡೆದ ದಂತಗಳಾಗಿವೆ. ಪ್ರಿಯರೇ, ಅಂದ್ರೆ ಆತನ ಕಾರ್ಯಗಳಾಗಿವೆ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಂಶದಲ್ಲಿ ದೇವರು ಮಾಡಿರುವ ವಾಗ್ದಾನವನ್ನು ಸೈತಾನನು ನೆನಪು ಮಾಡಿಕೊಳ್ಳುತ್ತಾನೆ. ಪ್ರಿಯರೇ, ಆತನು ಮರೆತಿಲ್ಲ ವಾಗ್ದಾನವನ್ನ. ಆತನು ಹುಟ್ಟು ಬರಬೇಕಾಗಿತ್ತು ಸಿರಿಯರಲ್ಲಿ ಎಂಬುದಾಗಿ. ತನ್ನ ಮರಣದಿಂದಲೇ ಆತನು ಮರಣಾಧಿಕಾರಿಯಾದ ಸೈತಾನನನ್ನು ಅಡಗಿಸಿದನು ಎಂಬುದಾಗಿ ನಾವು ಇಬ್ರಿಯ 2:15 ನೋಡ್ತೇವೆ. ಪ್ರಿಯರೇ, ಇಂದು ಸಹ ಸೈತಾನನು ದೇವಜನರ ಮಧ್ಯೆ, ದೇವರ ವಾಕ್ಯವನ್ನು ಕೇಳುವವರ ಮಧ್ಯೆ ಅನೇಕ ಕಾರ್ಯಗಳನ್ನ ಆತನು ಮಾಡುವನಾಗಿದ್ದಾನೆ. ದೇವರ ವಾಕ್ಯದ ಮೇಲೆ ನಂಬಿಕೆ ಇಡದಂತೆ ಆತನು ಸಂಚು ರೂಪಿಸುವನಾಗಿದ್ದಾನೆ. ಆತನು ಒಂದು ಸಣ್ಣ ಪ್ರಯತ್ನವನ್ನ ದೇವರ ವಿರುದ್ಧವಾಗಿ ಈಗಲೂ ಸಹ ಮಾಡುವನಾಗಿದ್ದಾನೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ಕರ್ತನಾದ ಯೇಸು ಕ್ರಿಸ್ತನ ಆದಿಕೊಂಡಂತ ಜನರಲ್ಲಿ ಅನೇಕ ಕುಯುಕ್ತಿಗಳನ್ನ ಆತನು ಮಾಡುವನಾಗಿದ್ದಾನೆ. ಪ್ರಿಯರೇ, ಆತನ ವಿಷಯವನ್ನ ನಾವು ನೋಡುವಾಗ ಪ್ರಿಯರೇ, ಆ ಶಿಲುಬೆಯ ಮರಣವನ್ನ ಅನುಭವಿಸುವಷ್ಟು ಆತನು ವಿಧೇಯನಾದನು ಎಂಬುದಾಗಿ ನಾವು ನೋಡುತ್ತೇವೆ. ಈ ಮಾತು ಯಾಕೆ ನಾನು ಹೇಳ್ತಾ ಇದ್ದೇನೆ ಎಂಬುದಾಗಿ ನೋಡುವಾಗ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 23ನೇ ವಚನದಲ್ಲಿ ದೇವರು ಮಾತಾಡಿರುವಂತ ಒಂದು ಮಾತಿದೆ. ಪ್ರಿಯರೇ, ಯಾರಾದ್ರೂ ಓದ್ರಿ 2ನೇ ಅಧ್ಯಾಯ 23ನೇ ವಚನ. ಪ್ರಿಯರೇ, ಅಪೊಸ್ತಲರ ಕೃತ್ಯಗಳು
ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು, ಯಾಕಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ಥ್ಯಾಂಕ್ ಯು. ಆತನ ವಿಷಯ ಸಾಕು ಸಾಕು ಬ್ರದರ್. ನಾವು ಅಪೊಸ್ತಲರ ಕೃತ್ಯ 3:13 ಸಹ ನೋಡುವರಾಗಿದ್ದೇವೆ. ಅಲ್ಲಿ ಯಹೂದ್ಯಗಳಿಗೆ ಅಪೊಸ್ತಲನಾದಂತಹ ಪೌಲನು ಸಹ ತಿಳಿಸಿರುವಂತದ್ದು. ಪ್ರಿಯರೇ, ಮುಂದಣ ಲೋಕದ ಮೇಲೆ ಮಾನವನ ಮೇಲೆ ಅಧಿಕಾರವನ್ನು ಯೇಸು ಕ್ರಿಸ್ತನ ಮೂಲಕ ಮಾತ್ರವೇ ಮಾನವ ಕುಲದ ಪ್ರತಿನಿಧಿಯಾಗಿರುವ ಕಡೆಯ ಆದಾಮನು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಪ್ರಿಯರೇ ಮುಂದಣ ಲೋಕದ ಮೇಲೆ ಆಳ್ವಿಕೆ ನಡೆಸುವ ವಿಮೋಚಿಸಲ್ಪಟ್ಟಂತ ಜನರನ್ನ ನೇಮಕ ಆತನು ಮಾಡಿದ್ದಾನೆ ಪ್ರಿಯರೇ. ಆತನು ದೇವರ ದೂತರಿಗಿಂತ ಉನ್ನತ ಸ್ಥಾನದಲ್ಲಿ ಹೆಚ್ಚಿಸಬೇಕೆಂದು ಆತನು ಬಯಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ದೇವದೂತರನ್ನ ಸೃಷ್ಟಿ ಮಾಡಿದಂಥದ್ದು ನನ್ನ ಕರ್ತನಾದ ಯೇಸು ಕ್ರಿಸ್ತನೇ. ಆತನ ಕೆಲಸಗಾರರಾಗಿ ಆತನನ್ನು ಸ್ತುತಿಸುವುದಕ್ಕೂ ಆರಾಧಿಸುವುದಕ್ಕೂ ಆತನು ಹೇಳಿದಿರುವ ಕಾರ್ಯಗಳನ್ನ ಮಾಡುವುದಕ್ಕೆ ದೇವದೂತರನ್ನ ಸೃಷ್ಟಿಸಿದನು. ಹಾಗಾಗಿ ದೇವದೂತರು ಇಲ್ಲಿ ಹೇಳುವಂಥದ್ದು ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಆತ ಮಾಡಲ್ಪಟ್ಟನು ಎಂಬುದಾಗಿ ಇದೆ ಪ್ರಿಯರೇ, ದೇವದೂತರಿಗೆ ಮರಣವಿಲ್ಲ, ಅವರು ಅಮರತ್ವದಲ್ಲಿ ಇರುವಂತವರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಹಾಗಾಗಿ ಮರಣಕ್ಕೆ ನೇಮಕ ಆದಂತ ಸೈತಾನನು ಮನುಷ್ಯನನ್ನ ವಂಚಿಸಿ ನಮ್ಮನ್ನ ಪಾಪಕ್ಕೆ ಒಳಪಡಿಸಿದನು, ಆತನು ಸಂಚು ರೂಪಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಮೊದಲನೇ ಆದಾಮನು ಪಾಪಕ್ಕೆ ಒಳಗಾದನು ಎಂಬುದಾಗಿ ನೋಡುತ್ತೇವೆ. ನಮ್ಮ ರೋಮ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನದಲ್ಲೂ ಬಹಳ ಸ್ಪಷ್ಟವಾಗಿ ಒಬ್ಬನಿಂದ ಮರಣ ಲೋಕವೆಲ್ಲ ಪ್ರವೇಶಿಸಿತು ಎಂಬುದಾಗಿ. ಹಾಗಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಆತನು ದೇವರ ದೂತರ ಸೃಷ್ಟಿಕರ್ತನಾದರೂ ಸಹಿತ ದೇವದೂತರಿಗಿಂತ ಕಡಿಮೆಯಾಗಿದ್ದನು, ಅಂದರೆ ಮಾನವನಾದನು. ಈತನು ಮಾನವನಾಗಿ ಬರುವುದಕ್ಕೆ ಕಾರಣ ಇದೆ ಪ್ರಿಯರೇ. ಯಾಕಂದ್ರೆ ದೇವರನ್ನು ನೋಡುವುದಕ್ಕೂ ದೇವರನ್ನ ಬಳಿಗೆ ಬರುವುದಕ್ಕೂ ಸಾಧ್ಯವಿಲ್ಲ ಪ್ರಿಯರೇ. ಹಾಗಾಗಿ ಯೇಸು ಕ್ರಿಸ್ತನೇ ನನ್ನನ್ನು ನೋಡಿ ಬದುಕುವುದಕ್ಕೆ ಸಾಧ್ಯವಿಲ್ಲ ಎಂಬ ಮಾತು ಅದು ನಿಜವಾಗಿತ್ತು ಪ್ರಿಯರೇ. ಹಾಗಾಗಿ ಮೋಶೆಯ ಆಸೆಯನ್ನು ತೀರಿಸುವುದಕ್ಕಾಗಿ ಆತನು ಮನುಷ್ಯನಾಗಿ ಆತನು ರಕ್ತ ಮಾಂಸಧಾರಿಯಾಗಿ ಲೋಕಕ್ಕೆ ಬರಬೇಕಾಗಿತ್ತು. ಅದು ಎಂತಹ ಮರಣ? ಅದು ಹಾಸಿಗೆಯ ಮರಣವೋ, ನರಳು ರೋಗದ ಮರಣವೋ, ಇನ್ನು ಅನೇಕ ಮರಣಗಳು ನಮ್ಮ ಈ ಭೂಲೋಕದಲ್ಲಿ ಇದೆ ಪ್ರಿಯರೇ. ಆದರೆ ಆತನು ಎಂತಹ ಮರಣವನ್ನ ಅನುಭವಿಸಿದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ಪ್ರಿಯರೇ. ಆತನಿಗೆ ಮರಣವಿಲ್ಲ, ಆದರೆ ಮರಣದ ರುಚಿಯನ್ನು ನೋಡುವುದಕ್ಕೆ ಆತನು ಈ ಲೋಕಕ್ಕೆ ಬಂದನು ಪ್ರಿಯರೇ. ಹಾಗಾಗಿ ಈ ಸೈತಾನನು ಯಾಕೆ ದೇವರ ಕಾರ್ಯಗಳಿಗೆ ವಿರುದ್ಧವಾಗಿ ನಿಲ್ಲುತ್ತಾನೆ ಎಂಬುದಾಗಿ ನೋಡುವಾಗ ಒಂದು ಪ್ರಶ್ನೆ ನನ್ನನ್ನ ಕಾಡ ಇರುವಂತದ್ದು ಪ್ರಿಯರೇ. ದೇವದೂತರು ಪಾಪ ಮಾಡಿದಾಗ ಪರಲೋಕದಿಂದಲೇ ಆತನನ್ನು ತಳ್ಳಿದಂತ ದೇವರು ಈ ಮನುಷ್ಯನು ಪಾಪ ಮಾಡಿದಾಗ ಈತನ ಎಷ್ಟೋ ಕನಿಕರ ದಯೆ ತೋರಿಸಿ ಅವರಿಗೋಸ್ಕರ, ಅವರ ರಕ್ಷಣೆಗೋಸ್ಕರ, ಅವರ ನಿತ್ಯತ್ವಗೋಸ್ಕರ ಆತನು ತನ್ನ ಪ್ರಾಣವನ್ನೇ ಈಡಾಗಿ ಕೊಟ್ಟಿದ್ದಾನೆ ಎಂಬ ಆಲೋಚನೆ ಸೈತಾನದು ಪ್ರಿಯರೇ. ಹಾಗಾಗಿ ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ಆತನು ಈ ಲೋಕದಲ್ಲಿ ಇದ್ದಾನೆ ಪ್ರಿಯರೇ. ಆತನು ಬಹಳ ಏನು ಪ್ರಯತ್ನ ಮಾಡುತ್ತಿಲ್ಲ ಪ್ರಿಯರೇ. ಒಂದು ವಿಷಯವನ್ನು ನಾನು ಹೇಳುತ್ತೇನೆ. ಒಬ್ಬ ವ್ಯಕ್ತಿ ಒಂದು ಕತ್ತೆಯನ್ನು ತಂದು ಒಂದು ಹೊಲದ ಪಕ್ಕದಲ್ಲಿ ಅದಕ್ಕೆ ಕಟ್ಟಿ ಹಾಕಿರುವಂಥದ್ದು ನಾವು ನೋಡುತ್ತೇವೆ. ಕಟ್ಟಿರುವಂಥದ್ದು ನೋಡ್ತಾನೆ, ಕಟ್ಟು ಆತನು ಬೇರೆ ಕೆಲಸದಕ್ಕೆ ನಿಮಿತ್ತವಾಗ್ತಾನೆ. ಸೈತಾನನ ಒಂದು ಪ್ರಯೋಗ ಏನಂತ ಹೇಳಿದ್ರೆ, ಆ ಕಟ್ಟು ಹಾಕಿದ ಕತ್ತೆಯನ್ನ ಬಿಟ್ಟು ಇನ್ನೊಬ್ಬರ ಹೊಲವನ್ನ ಹಾಳು ಮಾಡುವಂತಹ ಜಗಳವನ್ನ ಬಿತ್ತುವಂಥದ್ದೇ ಸೈತಾನನ ಕಾರ್ಯ. ಆ ಇನ್ನೊಬ್ಬರ ಹೊಲವನ್ನ ತಿನ್ನಂತ ಯಜಮಾನನ ಒಂದು ಈ ಕತ್ತೆಯ ಯಜಮಾನನ ಹೆಂಡತಿಯೊಟ್ಟಿಗೆ ಜಗಳ ಮಾಡುವಂಥದ್ದು ಆತನ ಕುಯುಕ್ತಿ ಕಾರ್ಯಗಳು ಪ್ರಿಯರೇ. ಈ ಲೋಕದಲ್ಲಿ ಈಗಲೂ ಸೈತಾನನು ದೇವಜನ ಮುಂದೆ, ಅನ್ಯ ಜನರ ಮುಂದೆ ಇಂತಹ ಕಾರ್ಯಗಳನ್ನ ಈ ಲೋಕದಲ್ಲಿ ಮಾಡುತ್ತಾ ಬಂದಿದ್ದಾನೆ ಪ್ರಿಯರೇ.
ಮನುಷ್ಯನು ಪಾಪದಿಂದ ದೇವರ ಮಹಿಮೆಯನ್ನು ಕಳೆದುಕೊಂಡ ನಿಮಿತ್ತವಾಗಿ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬರಬೇಕಾಯಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಹಾಗಾಗಿ ನಾವು ರೋಮಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಬರೆಯಲ್ಪಟ್ಟಂತ ಒಂದು ಮಾತನ್ನ ಓದಿಕೊಳ್ಳೋಣ ಪ್ರಿಯರೇ. ರೋಮಪತ್ರಿಕೆ ಯಾರಾದ್ರೂ ಓದಿ. ನಾನು ಬೆಂಗಳೂರು ಪ್ರಾಂತ್ಯದಲ್ಲಿ ಇದ್ದೇನೆ, ನಾನು ಹೊಸನಗರ ಸಭೆಯವನಾಗಿದ್ರು ಸಹಿತ. ರೋಮಪತ್ರಿಕೆ 5:12. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಥ್ಯಾಂಕ್ ಯು ಬ್ರದರ್ ಸ್ಟೀವನ್ಸನ್ ಬ್ರದರ್. ಈ ಮರಣ ತಪ್ಪಿಸಲು ಆತನು ಈ ಲೋಕಕ್ಕೆ ಬಂದನು ಪ್ರಿಯರೇ. ಆತನಿಂದ ಅಂಗೀಕರಿಸದ ಜನರಿಗಾಗಿ, ನಂಬಿರುವಂತಹ ಜನರಿಗಾಗಿ ಈ ಲೋಕಕ್ಕೆ ಬಂದ ಪ್ರಿಯರೇ. ನಾವು ಮತ್ತಾಯನ ಸುವಾರ್ತೆಯಲ್ಲಿ ಆತನು ಈ ಲೋಕ ಯಾತ್ರೆಯಲ್ಲಿ ಅನೇಕ ವಿಷಯಗಳನ್ನ ಮಾತಾಡಿರುವುದು ಸಾಮ್ಯ ರೂಪದಲ್ಲಿ ಹೇಳಿರುವಂತದ್ದು ನಮ್ಮ ಆತ್ಮೀಯ ಜೀವಿತಕ್ಕೆ ಅದು ಎಷ್ಟೋ ಪ್ರಯೋಜನಕಾರಿಯಾಗಿದೆ ಪ್ರಿಯರೇ. ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 13:46ನೇ ವಚನದಲ್ಲಿ ಒಂದು ಮಾತು, ಅದ್ಭುತ ಮಾತು ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂತದ್ದು ನಮ್ಮ ಆತ್ಮಿಕ ಜೀವಿತಕ್ಕೆ ಅದು ನೆಲೆಗೊಳ್ಳುವಂತದ್ದು ಆಗಿದೆ ಪ್ರಿಯರೇ. ಆ ಮಾತಿನ ಮಹತ್ವ ನಾವು ಓದಿಕೊಳ್ಳೋಣ. 13:46. ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತಾಡುತ್ತಿರುವಾಗ ಆತನ ತಾಯಿಯು ತಮ್ಮಂದಿರು ಆತನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿದ್ದರು. ಆಗ ಒಬ್ಬನು, ಇಗೋ ನಿನ್ನ ತಾಯಿಯು ನಿನ್ನ ಮತ್ತಾಯನ ಸುವಾರ್ತೆ 13:46. ಓಕೆ. ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು. ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ. ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿದರು. ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕೂತುಕೊಂಡು ಒಳ್ಳೆಯ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಟು ಬಿಟ್ಟರು. ಹಾಗೆಯೇ ಯುಗದ ಸಮಾಪ್ತಿ ಆಗುವುದು. 46ನೇ ವಚನ ಮಾತ್ರ ಇನ್ನೊಮ್ಮೆ ಓದಿ ಬ್ರದರ್. ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು. ಸಾಕು, ದೇವರು ನಮ್ಗೆ ಸೂತ್ರವಾಗಲಿ ಈ ವಾಕ್ಯ ಭಾಗಕ್ಕಾಗಿ ಪ್ರಿಯರೇ. ಈ ಉತ್ತಮವಾದಂತ ಮುತ್ತನ್ನ ಕೊಂಡುಕೊಳ್ಳುವುದಕ್ಕಾಗಿ ಲೋಕಕ್ಕೆ ಆತನು ಬಂದನು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಂತಹ ವಾಕ್ಯ ಇದು ಪ್ರಿಯರೇ. ಅಂತಹ ಮುತ್ತು ನಾವುಗಳಾಗಿದ್ದೇವೆ, ಪಾಪಿಗಳು, ಅಯೋಗ್ಯರು, ಗಣನೆಗೆ ಬಾರದಂತ ನಮ್ಮನ್ನ ಆತನು ಆರಿಸಿಕೊಂಡಿದ್ದಾನೆ. ಆತನ ಕೃಪೆಯಿಂದಲೇ, ದೇವರ ಕೃಪೆಯಿಂದಲೇ ಎಲ್ಲರಿಗೋಸ್ಕರ ಆತನು ಮರಣವನ್ನ ಅಪ್ಪಿದ್ದು ಯಾಕೆ ಎಂಬ ಉದ್ದೇಶ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಾಗಿದ್ದೇನೆ ಪ್ರಿಯರೇ. ಈ ಮುತ್ತನ್ನ ಖರೀದಿಕೊಳ್ಳುವಂತ ಒಬ್ಬ ವ್ಯಾಪಾರಸ್ಥನಿಗೆ ಅದು ಹೋಲಿಕೆಯಾದಂತಹ ನನ್ನ ದೇವರು ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಆತನು ವ್ಯವಹರಿಸುವನಾಗಿದ್ದಾನೆ ಪ್ರಿಯರೇ. ನಮ್ಮ ಆತ್ಮಿಕ ಜೀವಿತದಲ್ಲಿ ಆತನು ವ್ಯವಹರಿಸಿದ ಎಲ್ಲಾ ಮಾತುಗಳು ಅತಿ ಶ್ರೇಷ್ಠವಾದಂತಹ ಮಾತುಗಳಾಗಿದೆ ಪ್ರಿಯರೇ. ನನ್ನ ಕರ್ತನಾದ ಯೇಸು ಕ್ರಿಸ್ತನು ಆ ಮುತ್ತನ್ನು ಖರೀದಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಪ್ರಿಯರೇ. ದೇವದೂತರು ಹೇಳಿರುವಂತ ಮಾತು, ಈ ಮನುಷ್ಯನು ಎಷ್ಟರವನು, ಇವನನ್ನು ಯಾಕೆ ನೆನೆಸಿಕೊಳ್ಳುತ್ತಿ, ಪ್ರಭಾವ, ಮಾನ, ಮಹಿಮೆಯನ್ನ ಆತನಿಗೆ ಕೊಟ್ಟಿದ್ದಿ ಎಂಬುದಾಗಿ ಕೀರ್ತನೆ 8ನೇ ಕೀರ್ತನೆ 4ರಿಂದ 6ನೇ ವಚನದಲ್ಲೂ ಸಹಿತ ಬರೆಯಲ್ಪಟ್ಟಿದ್ದು ಪ್ರಿಯರೇ. ಮನುಷ್ಯರಾದಂತ ನಾವು ಭಾಗ್ಯವಂತರು ಪ್ರಿಯರೇ. ಆತನ ಸ್ವರೂಪದಲ್ಲಿ, ಆತನ ಕಾರ್ಯದಲ್ಲಿ ನಾವು ನಿರ್ಮಾಣಗೊಂಡಂತಹ ವ್ಯಕ್ತಿಗಳಾಗಿದ್ದೇವೆ. ನಾವು ಯೋಗ್ಯತೆ ಇಲ್ಲ, ನಮಗೆ ಯಾವ ಘನತೆ ಇಲ್ಲ, ನಮಗೆ ಇಂತಹ ಕಾರ್ಯಗಳನ್ನ ಮಾಡುವುದಕ್ಕೂ ಬೇರೆ ಸಭೆಯ ಮಧ್ಯೆ, ಸೋದರರ ಮಧ್ಯೆ ಆತನ ಮಹತ್ಕಾರ್ಯಗಳನ್ನ ವರ್ಣಿಸುವಂತ ಮಾತು ಆತನು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ನಾನು ಬಹಳ ಭಾಗ್ಯವಂತನು. ನಾನು ಸಭಾ ಮಧ್ಯದಲ್ಲಿ ನಿಂತುಕೊಳ್ಳುವಾಗ ನಾನು ಯಾರ ಮುಂದೆ ನಿಂತುಕೊಳ್ಳುವೆನೆಂಬುದಾಗಿ ನಾನು ಬಹಳ ಭಯಪಟ್ಟು ಆತನ ಮುಂದೆ ಬರುವಂತವನು ಪ್ರಿಯರೇ. ನಾವು ಕೀರ್ತನೆ 22:22ನೇ ವಚನ ಅದು ಪ್ರವಾದನೆಯ ವಚನವಾಗಿತ್ತು. ಆ ಪ್ರವಾದನೆಯ ವಾಕ್ಯಕ್ಕೆ
ನಾನು ಯೇಸು ಕ್ರಿಸ್ತನ ಶ್ರಮ ಸಂಕಟಗಳ ಬಗ್ಗೆ ಇನ್ನು ಮುಂದುವರೆದು ನಿಮ್ಮೊಟ್ಟಿಗೆ ಮಾತಾಡಿಕೊಳ್ಳುವೆನು. ಪ್ರಿಯರೇ, ದೇವರು ಕಾಯುವವನು, ನಿತ್ಯವೂ ಪಾವನ ಮಾಡುವವನು ಎಂಬ ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ, ಆತನಿಗೆ ಬಡವ, ಬಲ್ಲಿವ, ಕುಷ್ಠ ರೋಗಿ, ಗಣನೆಗೆ ಬಾರದವನ ಯಾವ ಅಡೆತಡೆ ಆತನಿಗಿಲ್ಲ. ಎಲ್ಲರನ್ನ ಪರಿಪೂರ್ಣವಾಗಿ ಆತನು ಪ್ರೀತಿಸುವಂತ ನನ್ನ ದೇವರು, ನನ್ನ ಕರ್ತನು ಆಗಿರುವಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ಹಾಗಾಗಿ ಆತನ ಕೃಪೆಯು ಇಳಿದು ಬಂತು ಎಂಬುದಾಗಿ ನಾವು ಎಫೆಸ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ 8ನೇ ವಚನದಲ್ಲಿ ನಾವು ನೋಡುತ್ತೇವೆ. ಯಾವ ಯೋಗ್ಯತೆ ಇಲ್ಲದಂತ ನಮ್ಮನ್ನ ಆತನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ. ಪ್ರಿಯರೇ, ಎಂತ ಅದ್ಭುತ ಮಾತು! ನಮ್ಮಲ್ಲಿ ಯಾವ ಯೋಗ್ಯತೆ ಇಲ್ಲ, ನಮ್ಮಲ್ಲಿ ಬೆಳ್ಳಿ ಬಂಗಾರಗಳಿಲ್ಲ. ಪ್ರಿಯರೇ, ಪೌಲನು ಬರಿತಾನೆ 1 ಪೇತ್ರ 1ನೇ ಅಧ್ಯಾಯ 18-19ನೇ ವಚನದಲ್ಲಿ, ನಮ್ಮ ಹಿರಿಯರ ವ್ಯರ್ಥವಾದ ನಡವಳಿಕೆಯಿಂದ ನಮಗೆ ಉಂಟಾದದ್ದಲ್ಲ, ಬೆಳ್ಳಿ ಬಂಗಾರಗಳಿಂದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವುಳ್ಳಂತ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಯೇಸು ಕ್ರಿಸ್ತನ ಈ ರಕ್ತದಿಂದಲೇ ನಾವು ಶುದ್ಧರಾಗಿದ್ದೇವೆ. ಪ್ರಿಯರೇ, ನಿಜವಾಗ್ಲೂ ನಾವು ಪಾಪಿಷ್ಠರು. ಪ್ರಿಯರೇ, ನಾವು ಎಂತ ಈಡನ್ನು ಕೊಟ್ಟಿದ್ರು ಅದು ಸಾಲದು. ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ಪಷ್ಟವಾಗಿ ಗೊತ್ತು, ಈ ಮನುಷ್ಯನು ಕಲ್ಲು ಮಣ್ಣು ಬೂದಿ ಆದಂತವನು, ಈತನಿಂದ ಏನು ಸಾಧ್ಯವಿಲ್ಲವೆಂಬುದಾಗಿ ತಿಳಿದು ಈ ಲೋಕಕ್ಕೆ ಆತನು ಬಂದನು. ಪ್ರಿಯರೇ, ಹಾಗಾಗಿ ಆತನ ಮುಂದೆ ನಿಂತುಕೊಳ್ಳುವಂತ ನಾವು ಆತನಿಗೆ ಸಾಷ್ಟಾಂಗವಾಗಿ ನಾವು ಆರಾಧಿಸಬೇಕು, ಸಾಷ್ಟಾಂಗವಾಗಿ ಆತನಿಗೆ ಸ್ತುತಿಸಬೇಕು. ಕಾರಣ ನಾನು ಮುಂದೆ ನಿಮ್ಮೊಟ್ಟಿಗೆ ನಾನು ಹೇಳ್ತೇನೆ, ಆ ಮುತ್ತನ್ನ ಖರೀದಿಸುವ ಆ ಮುತ್ತು ನಾವೇ. ಪ್ರಿಯರೇ, ನಮ್ಮನ್ನ ಕೊಂಡುಕೊಳ್ಳುವುದಕ್ಕಾಗಿ ಲೋಕಕ್ಕೆ ತನ್ನ ಪ್ರಾಣವನ್ನೇ ಈಡಾಗಿ ಕೊಟ್ಟಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು, ಆತನು ಯಾವ ಮರಣವನ್ನ ಅನುಭವಿಸಿದನು? ಲೋಕದಲ್ಲಿ ನಾನು ಹೇಳಿದ್ದೆ, ಅನೇಕ ಮರಣಗಳಿವೆ. ಹಾಸಿಗೆ ಮರಣ, ಸಂಕಷ್ಟ ಮರಣ, ರೋಗದ ಮರಣ, ಕರ್ತನೆ ಅನೇಕ ಮರಣಗಳು ಈ ಲೋಕದಲ್ಲಿ ಇವೆ. ಆದರೆ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಆತನ ದಾಸನ ಮುಖಾಂತರ ನಮಗೆ ತಿಳಿಪಡಿಸುವಂಥದ್ದು ಆ ಶಿಲುಬೆಯ ಮರಣ. ಪ್ರಿಯರೇ, ನಿಜವಾಗ್ಲೂ ನಮಗೆ ಆ ಶಿಲುಬೆಯ ಮರಣದ ವಿಷಯದಲ್ಲಿ ನಮಗೆ ಅರಿವು ಬೇಕಾಗಿದೆ. ಪ್ರಿಯರೇ, ಹಾಗಾಗಿ ಆ ಮರಣ ಎಂಥದ್ದು ಎಂಬುದಾಗಿ ನಾವು ಫಿಲಿಪ್ಪಿ ಪತ್ರಿಕೆ ನಾವು ಓದಿಕೊಳ್ಳೋಣ. ಪ್ರಿಯರೇ, ಫಿಲಿಪ್ಪಿ 2ನೇ ಅಧ್ಯಾಯ 8ನೇ ವಚನ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ. ಫಿಲಿಪ್ ಅಲ್ಲ, ಫಿಲಿಪ್ಪಿ 2:8. ಓಕೆ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ನಮ್ಮ ಸ್ತೋತ್ರವಾಗಲಿ. ಈ ವಾಕ್ಯ ಭಾಗಕ್ಕೆ ನಾನು ಯಾವಾಗಲೂ ಬರ್ತಾ ಇರ್ತೇನೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18, 19, 20. ಸರ್ವಾಧಿಕಾರ ಆತನಿಗೆ ಕೊಡಲ್ಪಟ್ಟಂತಹ ದೇವರ ಮಾತು. ಪರಲೋಕದಲ್ಲಿಯೂ ಮೃತ್ಯು, ಪಾತಾಳ, ಭೂಲೋಕದಲ್ಲಿ ಸರ್ವಾಧಿಕಾರ ನನಗೆ ಕೊಡಲ್ಪಟ್ಟಂತ ಹೇಳಿದಂತ ಒಬ್ಬನೇ ಒಬ್ಬ ದೇವರು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ಅನೇಕ ವೇದಗಳಲ್ಲಿ ದೇವರ ವಿಷಯದಲ್ಲಿ ದೇವರು ವಿಗ್ರಹ ರೂಪದಲ್ಲಾಗಲಿ ಆತನು ರೂಪದಲ್ಲಿ ಬಂದಿಲ್ಲ ಎಂಬುದಾಗಿ ಉಲ್ಲೇಖವಿದೆ. ಆದರೆ ಆತ್ಮಸ್ವರೂಪನಾದಂತಹ ದೇವರು ಮನುಷ್ಯರಿಗೆ ನಡೆಸುವುದಕ್ಕಾಗಿ, ಮನುಷ್ಯರಿಗೆ ತಿಳುವಳಿಕೆ, ಗ್ರಹಿಕೆ, ಜ್ಞಾನವನ್ನ, ದೈವಿಕ ಜ್ಞಾನವನ್ನ, ಪರಲೋಕದ ಸಂಗತಿಗಳನ್ನ ತಿಳಿಸುವುದಕ್ಕಾಗಿ ಈ ಲೋಕಕ್ಕೆ ಆತನು ಬಂದನು. ಪ್ರಿಯರೇ, ಕಾರಣ ಆ ಶಿಲುಬೆಯ ಮರಣ ಘೋರ ಭಯಂಕರವಾದಂತ ಮರಣ. ಪ್ರಿಯರೇ, ರೋಮ್ ಸಾಮ್ರಾಜ್ಯದಲ್ಲಿ ಅದು ಆ ಶಿಲುಬೆಯ ಮರಣ ಇದೆ. ಪ್ರಿಯರೇ, ಸುಮಾರು 12 ಮರಣಗಳು, ಘೋರ ಮರಣಗಳಿವೆ. ಪ್ರಿಯರೇ, ನಾನು ಅದನ್ನು ಬಿಟ್ಟು ವಿಂಗಡಿಸುತ್ತಾ, ಹಾಗಾಗಿ ನಾನು ಈ ಮರಣದ ವಿಷಯದಲ್ಲಿ ಯಾಕೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಎಂಬುದಾಗಿ, ಲೋಕದಲ್ಲಿ ಸಾಮಾನ್ಯವಾಗಿ ಮರಣಗಳಿವೆ. ಪ್ರಿಯರೇ,
ಈ ಲೋಕದ ಎಲ್ಲಾ ಜನರಿಗೂ ಗೊತ್ತಿದೆ, ನಾವೊಂದಿನ ಈ ಲೋಕವನ್ನ ಬಿಟ್ಟು ಹೋಗಬೇಕು. ನಾವು ಈ ಲೋಕದ ಪ್ರಯಾಣಿಕರು, ಯಾತ್ರಿಕರು. ಹಾಗಾಗಿ ನಾವು ಕೆಲವರು ಅನ್ಯರು ಹೇಳ್ತಾರೆ, ನಮ್ಮ ಜೀವಿತ ಇಲ್ಲೇ ಮುದುಗಿದು ಹೋಗುತ್ತದೆ, ಉಣ್ಣು ತಿನ್ನು ಮಜಾ ಮಾಡು ಎಂಬುದಾಗಿ. ಭೋಗ ಪುರುಷನ ಜೀವಿತವನ್ನ ನಾವು ನೋಡುತ್ತೇವೆ. ಆತನು ದೇವರನ್ನ ನೆನೆಸದೆ, ದೇವರ ಕಾರ್ಯಗಳನ್ನು ತಿಳಿದೆ, ದೇವರ ಪ್ರೀತಿಯನ್ನ ಪ್ರಕಟಿಸದೆ, ತನಗಾಗಿ, ತನ್ನ ಸ್ವಂತಕ್ಕಾಗಿ, ತನ್ನ ಶರೀರದ ಆಸೆಗಾಗಿ ಆತನು ಪ್ರಯಾಸ ಪಟ್ಟಂತದ್ದು ನಾವು ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ ನೋಡುವರಾಗಿದ್ದೇವೆ ಪ್ರಿಯರೇ. ಹಾಗಾಗಿ ಮರಣಕ್ಕೆ ನಾವು ಇವತ್ತೋ ನಾಳೆಯೋ ಎಂಬ ಆಲೋಚನೆ ಇರುವಾಗ ನಾವು ಆತನಲ್ಲಿ ಆಶ್ರಯಿಸಿಕೊಂಡು ಭಯಭಕ್ತಿ ಉಳ್ಳವರಾಗಿರಬೇಕು. ಪ್ರಿಯರೇ, ಈ ಮರಣದ ವಿಷಯವಾಗಿ ಯೆಶಾಯನ ಗ್ರಂಥ ಕರ್ತನೆ ಪ್ರಿಯರೇ 53ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಆ ಮಾತು ಎಂಥದ್ದು ಎಂಬುದಾಗಿ ನಾವು ಓದಿಕೊಳ್ಳೋಣ ಪ್ರಿಯರೇ. ಯೆಶಾಯನ ಗ್ರಂಥ 53 7ನೇ ವಚನ ಮತ್ತು 8ನೇ ವಚನದಲ್ಲಿ ಅದನ್ನು ನಾವು ಓದಿಕೊಳ್ಳೋಣ. ಅದು ಪ್ರವಾದನೆಯಾಗಿತ್ತು, ಇಸ್ರಾಯೇಲರಿಗೆ ಅದು ಮರೆಯಾಗಿತ್ತು. ಇಸ್ರಾಯೇಲಿಗೆ ತಿಳಿಯದೇ ಇರುವಂತ ಸಂಗತಿ ಹೊಸ ಒಡಂಬಡಿಕೆಯಲ್ಲಿ ನಮಗೂ ನಿಮಗೂ ತಿಳಿಸಲ್ಪಟ್ಟಿತ್ತು ಪ್ರಿಯರೇ. ಇಸ್ರಾಯೇಲರಿಗಿಂತ ನಾವು ಶ್ರೇಷ್ಠರು, ಹೊಸ ಒಡಂಬಡಿಕೆಯ ರಕ್ಷಿಸಲ್ಪಟ್ಟಂತ, ವಿಮೋಚಿಸಲ್ಪಟ್ಟಂತ ಜನರು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಗುರುತಿಸುತ್ತದೆ ಪ್ರಿಯರೇ. ಓದೋಣ ಯೆಶಾಯನ ಗ್ರಂಥ 53:7. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧೆ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯೂ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಹಿಂಸೆ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಈ ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದಲ್ಲಿ ಯಾರು ಮನಮುಟ್ಟಿ ಮರಗಿದರು. ಥ್ಯಾಂಕ್ ಯು ಬ್ರದರ್. ದೇವನಾಮ ಸ್ತೋತ್ರವಾಗಲಿ. ಕ್ರಿಸ್ತ ಪೂರ್ವ 7,000 ವರ್ಷಗಳ ಹಿಂದೆ ತನ್ನ ದಾಸನು ಯೆಶಾಯನ ಮುಖಾಂತರ ಬರೆಯಲ್ಪಟ್ಟಂತ ಹೊಸ ಒಡಂಬಡಿಕೆಯ ಭಾಗ. ಪ್ರಿಯರೇ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, 66 ಯೆಶಾಯನ ಪುಸ್ತಕ ಅಧ್ಯಾಯಗಳಲ್ಲಿ 39 ಹಳೆ ಒಡಂಬಡಿಕೆ, 27 ಹೊಸ ಒಡಂಬಡಿಕೆಗೆ ಸೂಚನೆಯಾದಂಥದ್ದು ಪ್ರಿಯರೇ. ಅನೇಕ ಸಂಗತಿಗಳು ಪ್ರವಾದನೆಯಾಗಿ ಬರೆಯಲ್ಪಟ್ಟಂತ ಮಾತು ಈ ಹೊಸ ಒಡಂಬಡಿಕೆ ಜನರಿಗೂ ಮತ್ತು ಹಳೆ ಒಡಂಬಡಿಕೆ ಅವರು ತಿಳಿಯದೆ ಹೋದರು. ನಾವು ತಿಳಿದಿದ್ದರು ಬರೆದಿದ್ದರು. ದೇವರ ಸುವಾರ್ತಿಕರು ಇದನ್ನು ಲೋಕವೆಲ್ಲ ಪ್ರಸಾರ ಮಾಡುತ್ತಾ ಇದ್ದರು ಸಹಿತ ಎಷ್ಟೋ ವಿಶ್ವಾಸಿಗಳಿಗೆ ಇದನ್ನು ಅರಿಯದೆ ಹೋಗಿದ್ದಾರೆ ಪ್ರಿಯರೇ. ಅಲ್ಲಿ ಹೇಳಿರುವಂತದ್ದು ಆತನು ಮೌನವಾಗಿ ಇದ್ದನು ಎಂಬುದಾಗಿ. ನಾವು ಮತ್ತಾಯನ ಸುವಾರ್ತೆ ಓದಿಕೊಳ್ಳೋಣ. 27ನೇ ಅಧ್ಯಾಯ 12 ಮತ್ತು 14ನೇ ವಚನ ಓದಿಕೊಳ್ಳೋಣ ಬ್ರದರ್. 12 ಅಲ್ಲ, 27, 11ರಿಂದ ಓದ್ಕೊಳ್ಳೋಣ. ಮತ್ತಾಯನ ಸುವಾರ್ತೆ 12ನೇ. ಯೇಸು ದೇಶಾಧಿಪತಿಯ ಮುಂದೆ ನಿಂತಿರುವಾಗ ದೇಶಾಧಿಪತಿಯು ಆತನನ್ನು, ನೀನು ಯೆಹೂದ್ಯರ ಅರಸನ ಹೌದೋ ಎಂದು ಕೇಳಲು, ಯೇಸು, ನೀನೇ ಹೇಳಿದ್ದಿ ಅಂದನು. ಮತ್ತು ಮಹಾಯಾಜಕರು ಹಿರಿಯರು ಆತನ ಮೇಲೆ ದೂರು ಹೇಳುತ್ತಿರುವಾಗ ಆತನು ಏನು ಉತ್ತರ ಕೊಡಲಿಲ್ಲ. ಆಗ ಪಿಲಾತನು ಆತನನ್ನು, ಇವರು ನಿನ್ನ ಮೇಲೆ ಎಷ್ಟು ಸಾಕ್ಷಿ ಹೇಳುತ್ತಾರೆ, ನೀನು ಕೇಳುವುದಿಲ್ಲವೋ ಎಂದು ಕೇಳಿದನು. ಆತನು ಅವನಿಗೆ ಒಂದು ಮಾತಿಗಾದರೂ ಉತ್ತರ ಕೊಡಲಿಲ್ಲ. ಅದನ್ನು ನೋಡಿ ದೇಶಾಧಿಪತಿಯು ಬಹಳ ಆಶ್ಚರ್ಯಪಟ್ಟನು. ಆದರೆ ಆ ಹಬ್ಬದಲ್ಲಿ ಜನರು ಅಪೇಕ್ಷಿಸುವ ಸೆರೆಯವನನ್ನು ಅವರಿಗೆ ಬಿಟ್ಟುಕೊಡುವುದು ದೇಶಾಧಿಪತಿಯ ಪದ್ಧತಿಯಾಗಿತ್ತು. ಆ ಕಾಲದಲ್ಲಿ ಬರಬನೆಂಬ ಪ್ರಸಿದ್ಧನಾದ ಒಬ್ಬ ಸೆರೆಯವನು ಸಿಕ್ಕಿಬಿದ್ದನು. ಹೀಗಿರಲಾಗಿ ಅವರು ಕೂಡಿ ಬಂದ ಸಮಯದಲ್ಲಿ ಪಿಲಾತನ ಹೊಟ್ಟೆ ಕಿಚ್ಚಿನಿಂದ ಆತನನ್ನು ಒಪ್ಪಿಸಿಕೊಟ್ಟಿದ್ದರೆಂದು ತಿಳಿದು, ನಿಮಗೆ ಯಾರನ್ನು ಬಿಟ್ಟು ಕೊಡಬೇಕೆನ್ನುತ್ತೀರಿ, ಬರಬನನ್ನೋ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನೋ ಎಂದು ಅವರನ್ನು ಕೇಳಿದನು. ಇದಲ್ಲದೆ ಅವನು ನ್ಯಾಯಾಸನದಲ್ಲಿ ಕೂತಿರುವಾಗ ಅವನ ಹೆಂಡತಿಯು, ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ, ಅವನ ದೆಸೆಯಿಂದ ಈ ಹೊತ್ತು ಕನಸಿನಲ್ಲಿ ಬಹಳ ತೊಂದರೆಪಟ್ಟನು ಎಂದು ಅವನ ಬಳಿಗೆ ಹೇಳಿ ಕಳಿಸಿದಳು. ಅತ್ತಲಾಗಿ ಮಹಾಯಾಜಕರು ಹಿರಿಯರು ಬರಬನನ್ನು ಬಿಟ್ಟು ಕೊಡಬೇಕೆಂದು ಬೇಡಿಕೊಳ್ಳುವ ಹಾಗೆ ಯೇಸುವನ್ನು ನಾಶಗೊಳಿಸುವ ಹಾಗೂ ಜನರನ್ನು ಒಡಂಬಡಿಸಿದರು. ಅದಕ್ಕೆ ದೇಶಾಧಿಪತಿಯು ಅವರನ್ನು, ಈ ಇಬ್ಬರಲ್ಲಿ ಯಾರನ್ನು ನಿಮಗೆ ಬಿಟ್ಟು ಕೊಡಬೇಕೆನ್ನುತ್ತೀರಿ ಎಂದು ಕೇಳಲು, ಬರಬನನ್ನು ಅಂದರು. ಪಿಲಾತನು ಅವರನ್ನು, ಹಾಗಾದರೆ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ ಎಂದು ಕೇಳಲು,
ಎಲ್ಲರೂ ಅವನನ್ನು ಶಿಲುಬೆಗೆ ಹಾಕಿಸು ಅಂದರು. ಅದಕ್ಕವನು, ಯಾಕೆ, ಕೆಟ್ಟದ್ದೇನು ಮಾಡಿದನು ಅಂದನು. ಆದರೆ ಅವರು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಬಹಳವಾಗಿ ಆರ್ಭಟಿಸಿದರು. ಆಗ ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ, ಗದ್ದಲ ಮಾತ್ರ ಹೆಚ್ಚಾಗುತ್ತದೆ ಎಂದು ತಿಳಿದು ನೀರು ತಕ್ಕೊಂಡು ಜನರ ಮುಂದೆ ಕೈ ತೊಳಕೊಂಡು, ಈ ಪುರುಷನನ್ನು ಕೊಲ್ಲಿಸಿದ್ದಕ್ಕೆ ನಾನು ಸೇರಿದವನಲ್ಲ, ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ ಜನರೆಲ್ಲ ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು. ಆಗ ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡೆಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು. ನಮ್ಮ ಸ್ತೋತ್ರವಾಗ್ಲಿ. ಈ ವಾಕ್ಯವನ್ನ ಪರಿಪೂರ್ಣವಾಗಿ ಪ್ರಿಯರೇ, ನಾವು ಯೆಶಾಯನ ಗ್ರಂಥ 53ನೇ ಅಧ್ಯಾಯ 7ನೇ ವಚನದಲ್ಲಿ ಆತನು ಬಾಯಿ ತೆರೆಯಲೇ ಇಲ್ಲ ಎಂಬ ಮಾತು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿತು. ಬೇರೆ ಆತನನ್ನ ಸತ್ಯವಂತನು ಎಂಬುದಾಗಿ, ಸತ್ಯಕ್ಕೆ ಸಾಕ್ಷಿ ಹೇಳುವನಾಗಿ ಈ ಲೋಕಕ್ಕೆ ಬಂದನು. ಪ್ರಿಯರೇ, ತನ್ನ ಗ್ರಂಥಗಳಲ್ಲಿ ಬರೆದಿರುವಂತ ಮಾತು ನೆರವೇರಿಸುವುದಕ್ಕಾಗಿ ಈತನು ಬಂದನು. ಪ್ರಿಯರೇ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಮೌನವಾಗಿದ್ದನು ಎಂಬುದಾಗಿ ಯೆಶಾಯನು ಬರ್ತಿದ್ದಾನೆ. ಪ್ರಿಯರೇ, ಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರು ಇವರು ಯಾರು ಪ್ರಿಯರೇ? ಇವರು ಧರ್ಮಶಾಸ್ತ್ರವನ್ನು ತಿಳಿದಂಥವರು, ಧರ್ಮವನ್ನ ಪರಿಪಾಲಿಸಬೇಕಾದಂಥವರು, ಧರ್ಮವನ್ನ ಎತ್ತಿ ಹಿಡಿಯಬೇಕಾದಂಥವರು. ಒಬ್ಬ ಧರ್ಮಶಾಸ್ತ್ರವನ್ನೇ ನೆರವೇರಿಸುವುದಕ್ಕೆ ಬಂದಂತಹ ಸಾಮಾನ್ಯ ಮನುಷ್ಯನನ್ನ ಅವರು ಶಿಲುಬೆಗೆ ಗುರಿಪಡಿಸಿದರು. ಪ್ರಿಯರೇ, ನೀತಿವಂತನನ್ನ ಬೇಡ ನಮಗೆ, ಈ ಲೋಕದ ಅನ್ಯ ವ್ಯಭಿಚಾರ, ದರೋಡೆ, ದುಷ್ಟ ಕಾರ್ಯಗಳನ್ನ ಮಾಡುವಂತವರು ಬೇಕೆಂದು ಯಹೂದಿಗಳು ಆ ಕಾಲದಲ್ಲಿ ಮೊರೆ ಇಟ್ಟರು. ಈ ಕಾಲದಲ್ಲೂ ಸಹಿತ ಅದು ನಡೀತಾ ಇದೆ. ಪ್ರಿಯರೇ, ದೈವಿಕ ಮರ್ಮ, ದೈವಿಕ ಜ್ಞಾನ. ಪ್ರಿಯರೇ, ಇವತ್ತು ಕ್ರಿಸ್ತಿಯ ಗೋಳದಲ್ಲಿ ಯಾರು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುತ್ತಾರೆ, ಯಾರು ಯೇಸು ಕ್ರಿಸ್ತನನ್ನ ಪರಿಪೂರ್ಣವಾಗಿ ನಡೆದು ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುತ್ತಾರೆ, ಇಂತಹ ಸೇವಕರಿಂದಲೇ ತುಳಿಯಲ್ಪಟ್ಟವರಾಗಿದ್ದಾರೆ ಇವತ್ತು ಸಭೆಗಳಲ್ಲಿ, ಆತ್ಮಿಕ ಗೋಳದಲ್ಲಿ. ಪ್ರಿಯರೇ, ಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರು ಇವರು ಯಾರು ಧರ್ಮವನ್ನ ಎತ್ತು ಹಿಡಿದು ಅವರು ದೇವರ ಮಹತ್ಕಾರ್ಯಗಳನ್ನ ಪ್ರಕಟಿಸಬೇಕಾದಂಥವರು, ಆತನ ವಿರುದ್ಧವಾಗಿ ನಿಂತು, ಪ್ರಿಯರೇ, ಎಷ್ಟೋ ಸೇವಕರು ಇವತ್ತು ದೇವಜನರ ಮುಂದೆ ನಿಂತು ಕುಯುಕ್ತಿ ಮಾಡುವರಾಗಿದ್ದಾರೆ. ಸೈತಾನನು ಅವರೊಟ್ಟಿಗೆ ಸೇರಿಕೊಂಡು ಒಳ್ಳೆಯ ಭಕ್ತನನ್ನ, ಒಳ್ಳೆಯ ಕುಟುಂಬವನ್ನ ಅವರು ಕಡೆಗಣಿಸುವವರಾಗಿದ್ದಾರೆ. ಸಭಾಮಧ್ಯದಲ್ಲಿ ಒಳ್ಳೆಯ ದೈವಿಕ ಆಲೋಚನೆ ಹೇಳುವಂತವರನ್ನ ಕೂರ್ಚುಕೊಂಡು ಸೈತಾನನ ಕಾರ್ಯ ಮಾಡುವಂತೆ ಸೈತಾನನ ಪ್ರಯೋಗ ಕಾರ್ಯಗಳು ಸಭಾಮಧ್ಯದಲ್ಲಿ ನಡೆಯುತ್ತದೆ. ಪ್ರಿಯರೇ, ನಾವು ಮಾರ್ಕನ ಬರೆದ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಎಲ್ಲಿ 14ನೇ ಅಧ್ಯಾಯ 60-61ನೇ ವಚನದಲ್ಲಿ, ಯಾಕಂದ್ರೆ ದೇವ ಜನರನ್ನ ಅಪಹಾಸ್ಯ ಮಾಡುವಂತ ದೇವ ಜನರು ನಮ್ಮ ಮಧ್ಯೆ ಇದ್ದಾರೆ. ಪ್ರಿಯರೇ, ನಾನು ಏನಿದು ದೇವರ ಮಕ್ಕಳ ಮೇಲೆ ಇಲ್ಲ ಪ್ರಿಯರೇ, ಸತ್ಯವಾದಂತ ವಿಷಯಗಳನ್ನ ನಾನು ಅನುಭವಿಸಿದ ಮಾತುಗಳನ್ನೇ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವನಾಗಿದ್ದೇನೆ. ಪ್ರಿಯರೇ, ಓದೋಣ. ನಾವು ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 60 ಆ ನಂತರ ನಾವು 15ನೇ ಅಧ್ಯಾಯ 16ನೇ ವಚನದಲ್ಲೂ ಸಹಿತ ಯೇಸು ಕ್ರಿಸ್ತನನ್ನ ಹೇಗೆ ಅವಮಾನ ಪಡಿಸಿದರು, ಯಹೂದಿಗಳ ಅನಿಸ್ಕೊಂಡವರು ಅವರು ಏನು ಮಾಡಿದರು. ಇವತ್ತು ರಕ್ಷಣೆ ಹೊಂದಂತ ನಾವು ಸಹಿತ ನನ್ನ ಸೋದರನ ವಿಷಯದಲ್ಲಿ ನಾವು ಎಷ್ಟು ಮಟ್ಟಿಗೆ ನಾವು ಪ್ರೀತಿಸ್ತೇವೆ, ಎಷ್ಟು ಮಟ್ಟಿಗೆ ನಾವು ಹಾಗೆ ಮಾಡುತ್ತೇವೆ ಎಂಬುದಾಗಿ ಮುಂದಿನ ನಾನು ಮಾತುಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವನಾಗಿದ್ದೇನೆ. ಪ್ರಿಯರೇ, ಓದಿಕೊಳ್ಳೋಣ. ಮಾರ್ಕ 14:60-61. ಆಗ ಮಹಾಯಾಜಕನು ಎದ್ದು ನಡುವೆ ನಿಂತು, ನೀನೇನು ಉತ್ತರ ಹೇಳೋದಿಲ್ಲವೋ? ಇವರು ನಿನ್ನ ಮೇಲೆ ಹೇಳುವ ಈ ಸಾಕ್ಷಿ ಏನು ಎಂದು ಯೇಸುವನ್ನು ಪ್ರಶ್ನಿಸಿದನು. ಆದರೆ ಆತನು ಸುಮ್ಮನಿದ್ದು ಏನು ಉತ್ತರ ಹೇಳಲಿಲ್ಲ. ತಿರುಗಿ ಮಹಾಯಾಜಕನು, ಭಗವಂತನ ಕುಮಾರನಾದ ಕ್ರಿಸ್ತನೋ ನೀನು ಎಂದು ಆತನನ್ನು ಕೇಳಲಾಗಿ, ಯೇಸು, ನಾನೇ. ಇದಲ್ಲದೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳೊಂದಿಗೆ ಬರುವುದನ್ನು ನೋಡುವಿರಿ ಅಂದನು.
ಥ್ಯಾಂಕ್ ಯು ಬ್ರದರ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಅವಮಾನ ಪಡಿಸಿದಂತ ಒಂದು ಸಂಗತಿ ನಾವು ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದ ಕೊನೆವರೆಗೂ ಆತನು ಹೇಗೆ ಅವಮಾನಿಸಲ್ಪಟ್ಟನು ಎಂಬುದಾಗಿ ಯಹೂದಿಗಳು ಆತನನ್ನ ಅವಮಾನ ಪಡಿಸಿದರು ಎಂಬುದಾಗಿ ಓದಿಕೊಳ್ಳೋಣ ಪ್ರಿಯರೇ. ಕಂಟಿನ್ಯೂ ಮಾಡ್ಲಾ? ಮಾಡಿ ಬ್ರದರ್. 15ನೇ ಅಧ್ಯಾಯ 16ನೇ ವಚನದಿಂದ ಮಾಡಿ. ಓಕೆ. ಸಿಪಾಯಿಗಳು ಆತನನ್ನು ಅಧಿಪತಿಯ ಅರಮನೆಗೆ ಸೇರಿದ ಅಂಗಳದೊಳಗೆ ಸಾಗಿಸಿಕೊಂಡು ಹೋಗಿ ಪಟಾಲಮ್ಮನೆಲ್ಲ ಒಟ್ಟಿಗೆ ಕರೆದು ಆತನಿಗೆ ಕೆಂಪು ಒಲ್ಲೆಯನ್ನು ಹೊದಿಸಿ ಮುಳ್ಳಿನ ಕಿರೀಟವನ್ನು ಹಣೆದು ಆತನಿಗೆ, ಯಹೂದ್ಯನ ಅರಸೇ, ನಿನಗೆ ನಮಸ್ಕಾರ ಎಂದು ಆತನಿಗೆ ವಂದನೆ ಮಾಡಿ ಬೆತ್ತದಿಂದ ಆತನ ತಲೆಯ ಮೇಲೆ ಹೊಡೆದು ಆತನ ಮೇಲೆ ಉಗುಳಿ ಆತನ ಮುಂದೆ ಮೊಣಕಾಲೂರಿ ಅಡ್ಡಬಿದ್ದರು. ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲ್ಲೆಯನ್ನು ತೆಗೆದು ಆತನ ಬಟ್ಟೆಗಳನ್ನು ಹೊದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು. ಆಗ ಹೊಲದಿಂದ ಹೊರಟು ಆ ಮಾರ್ಗವಾಗಿ ಬರುತ್ತಿದ್ದ ಒಬ್ಬನನ್ನು ಆತನ ಶಿಲುಬೆಯನ್ನು ಹೊರುವುದಕ್ಕೆ ಬಿಟ್ಟಿ ಹಿಡಿದರು. ಇವನು ಯಾರೆಂದು ಅಲೆಕ್ಸಾಂಡರ್ ರೂಫ ಎಂಬುವರ ತಂದೆಯಾದ ಕುರೇನ ಪಟ್ಟಣದ ಸೀಮೋನನು ಬಳಿಕ ಆತನನ್ನು ಗೊಲ್ಗೊತಾ ಎಂಬ ಸ್ಥಳಕ್ಕೆ ಕರೆದುಕೊಂಡು ಬಂದರು. ಗೊಲ್ಗೊತಾ ಅಂದರೆ ಕಪಾಲ ಸ್ಥಳ. ಅಲ್ಲಿ ಆತನಿಗೆ ರಕ್ತಬೋಳ ಬೆರೆಸಿದ ದ್ರಾಕ್ಷಾರಸವನ್ನು ಕೊಟ್ಟರು, ಆದರೆ ಆತನು ತೆಗೆದುಕೊಳ್ಳಲಿಲ್ಲ. ಅವರು ಆತನನ್ನು ಶಿಲುಬೆಗೆ ಹಾಕಿ ಆತನ ಬಟ್ಟೆಗಳಲ್ಲಿ ಯಾವುದನ್ನು ಯಾರಿಗೆ ಆಗಬೇಕೆಂದು ಚೀಟು ಹಾಕಿ ಸಾಕು ಬ್ರದರ್. ಆತನನ್ನು ಪರಿಹಾಸ್ಯ ಮಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಒಂದು ಒಳ್ಳೆಯ ಮಾತನ್ನು ಹೇಳಿರುವುದು ನಾವು ನೋಡಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ ನಾವು 5ನೇ ಅಧ್ಯಾಯ 10-11 ವಚನ, ನನ್ನ ನಿಮಿತ್ತವಾಗಿ ನಿಮಗೆ ಹಿಂಸೆಗಳು ಬಾಧೆಗಳು ಈ ಲೋಕದಲ್ಲಿ ಅವಮಾನ ನಿಂದೆಗಳು ಉಂಟು ಎಂಬುದಾಗಿ. ಪ್ರಿಯರೇ, ಇನ್ನೊಬ್ಬ ಸೇವಕನನ್ನ ಅವಮಾನ ಪಡಿಸಿದ್ದು, ಅವಾಚ್ಯ ಶಬ್ದಗಳಿಂದ ಮಾತಾಡಿರುವಂತ ಸೇವಕರು ನನ್ನ ನೆನಪಿಗಿದೆ. ಅವರನ್ನು ತಗೊಳ್ಳುವಂಥದ್ದು ಎಷ್ಟೋ ಸೇವಕರು ಇವತ್ತು ಆ ಕೆಲಸವನ್ನ, ಆ ಗುಂಪುಗಾರಿಕೆಯನ್ನ ಮಾಡುವಂತ ಸೇವಕರು ಈ ಶಿವಮೊಗ್ಗ ಪ್ರಾಂತ್ಯ, ಹೊಸನಗರ ಪ್ರಾಂತ್ಯದಲ್ಲಿ ಅನೇಕರಿದ್ದಾರೆ ಪ್ರಿಯರೇ. ನಾವೇ ಶ್ರೇಷ್ಠರು, ನಾವು ಮಾಡಿದ ಕಾರ್ಯಗಳೇ ಶ್ರೇಷ್ಠ ಎಂಬುದಾಗಿ ಅವರು ಈ ದಿನಮಾನಗಳಲ್ಲೂ ಸಹಿತ ಪರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು ಮಾಡಿದಂತ ಕಾರ್ಯಗಳನ್ನೇ ಅವರು ಮಾಡುವರಾಗಿದ್ದಾರೆ. ಪ್ರಿಯರೇ, ನಾವು 27ನೇ ಅಧ್ಯಾಯ 25-26ನೇ ವಚನದಲ್ಲಿ ಈತನ ಮರಣಕ್ಕೂ ಈತನ ಹಿಂಸೆಗೂ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಎಂಬುದಾಗಿ ಹೇಳಿದಂತ ಇಸ್ರಾಯೇಲರ ಸ್ಥಿತಿ, ಅವರು ದಿಕ್ಕಾಪಾಲಾಗಿ ಚದರಿ ಹೋದರು. ಪ್ರಿಯರೇ, ಸತ್ಯವಂತನನ್ನ ಮರಣಕ್ಕೆ ಒಪ್ಪಿಸಿದಂತ ಜನರು, ಸತ್ಯವಂತ ದೇವಜನನ್ನ ಇವತ್ತು ತಗೊಳ್ಳುವಂತ ಅಪಪ್ರಚಾರ ಮಾಡುವಂತದ್ದು, ಮೈ ಮೇಲೆ ಕೈ ಹಾಕುವಂತ ಸೇವಕರು ಹೊಸನಗರ ಪ್ರಾಂತ್ಯ, ಶಿವಮೊಗ್ಗ ಪ್ರಾಂತ್ಯದಲ್ಲಿ ನಾವು ಸೇವಕರು ಪಾಸ್ಟರ್ ಫಿಲೋಸಫಿ ಎಂಬುದಾಗಿ ಕಟ್ಟಿಕೊಂಡು ಮಾಡುವಂತವರು ಬಹಳ ಇದ್ದಾರೆ ಪ್ರಿಯರೇ. ಇದರಲ್ಲೂ ಬ್ರದರಿನ್ ಅನ್ನುವಂತೆ ಸಭೆಯ ಸೋದರರು ಸಹ ಇದ್ದಾರೆ ಪ್ರಿಯರೇ. ದಂಡಿಸುವುದಕ್ಕೂ ಅವಾಚ್ಯ ಶಬ್ದಗಳನ್ನ ಮಾತಾಡುವುದಕ್ಕೂ ಇಂತಹ ಸೇವಕರು ಇವತ್ತು ನೇಮಿಸಲ್ಪಟ್ಟಿದ್ದಾರೆ. ಇದು ದೇವರ ವಾಕ್ಯಕ್ಕೆ ಸರಿಯೋ? ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ಹೇಗೆ ಅವಮಾನ ಪಡಿಸಿದರೋ, ಆತನು ಮನುಷ್ಯನಾಗಿ ಮನುಷ್ಯನಿಂದಲೇ ಆತನು ಅವಮಾನ ಪಟ್ಟನು. ಬೇರೆ ಇವತ್ತು ಮನುಷ್ಯನಿಂದ ಮನುಷ್ಯನಿಗೆ ಇವತ್ತು ನಿಂದೆ, ಅವಮಾನ, ಅಪಮಾನ. ನಾವು ಯಥಾರ್ಥವಾಗಿ ಮೌನವಾಗಿ, ಬೇರೆ ಶಪಿಸುವವರು ನನ್ನನ್ನು ಶಪಿಸಲಿ, ನೀನು ಆಶೀರ್ವಾದ ಹೊಂದುವಿ ಎಂಬುದಾಗಿ ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಮ್ಮನ್ನ ಶಪಿಸುವವರು, ಬೈಯುವವರು, ನಮ್ಮ ಮೇಲೆ ಕೈಯನ್ನ ಎತ್ತುವರ ಜನರು ನಮ್ಮ ಮೇಲೆ, ನಾವು ಸೇವಕರೆಂದು ಹೇಳಿಕೊಳ್ಳುವಂತ ಅನೇಕರು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಅವರಿಗೆ ಸತ್ಯ ಬೇಡ, ಅಸತ್ಯಕ್ಕೆ ಅವರು ಮಾರಿ ಹೋಗಿದ್ದಾರೆ. ಅವರಿಗೆ ಸತ್ಯವನ್ನ ಹಣದಿಂದ ಕೊಂಡುಕೊಳ್ಳಬಹುದು ಎಂಬ ಆಲೋಚನೆ ಅವರದು. ಅವರ ವೃತ್ತಿಗೆ ಎಲ್ಲಿ ಕಳಂಕ ಅಥವಾ ಕೇಡು ಬಂದಿತೋ ಎಂಬುದಾಗಿ ಆ ಕಾಲದಲ್ಲಿ ಇತ್ತು, ಈ ಕಾಲದಲ್ಲೂ ಇದೆ ಪ್ರಿಯರೇ. ಎಷ್ಟೋ ದೇವ ಸೇವಕರು ಆಸ್ತಿ ಮನೆ ಮಾಡಿಕೊಳ್ಳುವುದರಲ್ಲಿ, ತಮ್ಮ ಕುಟುಂಬವನ್ನ ನಡೆದುಕೊಳ್ಳುವುದರಲ್ಲಿ, ದೇವರ ವಾಕ್ಯಕ್ಕೆ ರೀತಿಯಲ್ಲಿ ನಡೆದುಕೊಳ್ಳದೇ ಇರುವಂತ ವ್ಯಕ್ತಿಗಳು ಇವತ್ತು ಇದ್ದಾರೆ ಪ್ರಿಯರೇ. ಯೇಸು ಕ್ರಿಸ್ತನ ಅದನ್ನು ತೋರಿಸಿ ಹೋಗಿದ್ದಾನೆ. ನನ್ನ ನಿಮಿತ್ತ ನಿಮಗೆ ಹಿಂಸೆ ಉಂಟು, ಬಾಧೆ ಉಂಟು,
ಪ್ರಿಯರೇ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆ ನೀತಿವಂತನು ಯಾರು? ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನು ಅನುಭವಿಸಿದನು. ಆತನು ಶಿಲುಬೆಯ ಮರಣಕ್ಕೆ ಒಳಪಟ್ಟನು. ಪ್ರಿಯರೇ, ಒಬ್ಬ ವಿಶ್ವಾಸಿ ಈ ಲೋಕ ಯಾತ್ರೆಯನ್ನ ಅಥವಾ ಮುಗಿಸಿದರೆ ಅಥವಾ ಮರಣ ಹೊಂದಿದರೆ, ಯಾವ ಸೇವಕರು ಬಾರದೇ ಇರುವಂತ ಸೇವಕರು ಅನೇಕರು ಪ್ರಿಯರೇ. ಅವರ ಕಾರ್ಯ ಮುಗಿತು ಎಂಬುದಾಗಿ ನಾನು ಕಣ್ಣಾರೆ ನೋಡಿರುವಂತದ್ದು ಪ್ರಿಯರೇ. ಅನ್ಯರಲ್ಲಿ ಧರ್ಮಶಾಸ್ತ್ರವನ್ನ ಇಟ್ಟಂತ ದೇವರು ಅನ್ಯರು ಆ ಕಾರ್ಯಗಳನ್ನ ಮಾಡುವಂತದ್ದು ನಾವು ನೋಡಿದ್ದೇವೆ ಪ್ರಿಯರೇ. ದೇವರ ಮಾತು, ದೇವರ ಆಜ್ಞೆಗಳನ್ನ, ದೇವರ ಪ್ರೀತಿಯನ್ನ ನಾವು ಪರಿಪೂರ್ಣವಾಗಿ ಇಲ್ಲಿ ಮಾಡದೇ ಇದ್ದರೆ ನಮ್ಮ ಮರಣ ಇಂಥ ರೀತಿಯಲ್ಲಿ ಸಂಭವಿಸುವುದು ಪ್ರಿಯರೇ. ನಾವು ಒಬ್ಬರನ್ನೊಬ್ಬರು ಶ್ರಮಿಸಬೇಕು. ಯಾಕೆ? ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಯಾತ್ರೆಯಲ್ಲಿ ಶಿಲುಬೆಯ ಮರಣದಲ್ಲಿ ಆತನು ಹೇಳಿದಂತ ಮೊದಲನೇ ಮಾತು, ತಂದೆಯೇ ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಿರುವರು ನಾನು ಅರಿಯೇನು ಎಂಬುದಾಗಿ. ಪ್ರಿಯರೇ, ಕಾರಣ ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ತಿಳಿದಿದೆ, ಆತನಲ್ಲಿ ಸಮಾಧಾನವಿದೆ, ಆತನಲ್ಲಿ ವಿಶ್ರಾಂತಿ ಇದೆ, ಆತನಲ್ಲಿ ಕನಿಕರ ದಯೆ ಆತನಲ್ಲಿದೆ ಪ್ರಿಯರೇ. ಹಾಗಾಗಿ ದೇವಜನರು ಸಹಿತ ಇಂಥ ಸಂಕಷ್ಟಗಳು ಪ್ರಯಾಸಗಳ ನಡುವೆಯೂ ಸಹಿತ ಬದುಕುವುದು ಬಹಳ ಹಿತಕರವಾಗಿದೆ ಪ್ರಿಯರೇ. ಹಾಗಾಗಿ ದೇವರು ಹೇಳಿರುವಂತ ಎಲ್ಲಾ ಸಂಗತಿಗಳು, ಆತನಿಗೆ ಅನುಭವಿಸಿದಂತಹ ನಡೆನುಡಿಗಳು, ಕಾರ್ಯಗಳು ನಮ್ಮ ಜೀವಿತದಲ್ಲೂ ಆಗಬಹುದು ಪ್ರಿಯರೇ. ಹಾಗಾಗಿ ಯೇಸು ಕ್ರಿಸ್ತನಿಗೆ ಭಯಪಟ್ಟು, ಯೇಸು ಕ್ರಿಸ್ತನನ್ನು ನೆಲೆಗೊಂಡು ಆತನಿಗೆ ವಿಧೇಯರಾಗಿ ಆತನ ಆಜ್ಞೆಗಳನ್ನ ನಾವು ಪಾಲಿಸುವವರಾಗಿರಬೇಕು ಪ್ರಿಯರೇ. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕಳ್ಳಿ ಹಾಲು ಸಹಿತ ಬೆಳ್ಳಗಿರುತ್ತದೆ ಪ್ರಿಯರೇ. ನಾನೊಬ್ಬ ATM ಪಾರ್ಲರ್ ನಂದಿನಿ ಡೀಲರ್ಸ್. ನಾನು 33 ವರ್ಷಗಳ ಕಾಲ ಆ ಅಮೃತವನ್ನ ಹಂಚಿದಂತ, ವ್ಯಾಪಾರ ಮಾಡಿದಂತ ಒಬ್ಬ ವ್ಯಕ್ತಿ. ಎಲ್ಲವನ್ನ ನನ್ನ ಅಂಗಡಿಯಲ್ಲಿ ಎಲ್ಲವೂ ಇತ್ತು, ಎಲ್ಲವನ್ನ ಬಿಟ್ಟು ನಾನು ದೇವರ ಸೇವೆಗೆ ಬಂದೆ. ಎಷ್ಟೋ ಅವಮಾನ, ನಿಂದೆಗಳು ನಮ್ಮ ಜೀವಿತದಲ್ಲಿ ಇದೆ. ಆದರೆ ದೇವರು ಒಬ್ಬನೇ ನಂಬಿಗಸ್ತನು. ನಮ್ಮ ಜೀವಿತದಲ್ಲಿ ಆತನು ಮಾಡಿದಂತ ಕಾರ್ಯಗಳು, ನನ್ನ ಕುಟುಂಬದಲ್ಲಿ ಮಾಡಿದಂತ ಕಾರ್ಯಗಳು, ನಮ್ಮ ಮೇಲೆ ಎಷ್ಟೋ ಅಪಾದನೆಗಳು, ನಿಂದೆಗಳು, ಅವಮಾನಗಳಿದ್ದರೂ ನಮ್ಮನ್ನ ಆತನು ಬಿಡಿಸಿ ನಮ್ಮನ್ನ ಸಮಾಧಾನ ರೀತಿಯಲ್ಲಿ ನಮ್ಮನ್ನ ಇಟ್ಟಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ನಮಗೆ ಅನೇಕ ದೇವ ಸೇವಕರು ನಮಗೆ ಪ್ರೀತಿಯನ್ನು ತೋರಿಸಿದ್ದಾರೆ. ಹಾಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ದೇವಜನರಿದ್ದಾರೆ, ಅವರಿಗಾಗಿ ಅವರು ನಮಗೋಸ್ಕರ ಪ್ರಾರ್ಥಿಸುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಆತನು ಬಹಳ ಕೃಪೆಯನ್ನು ಕೊಟ್ಟು ನಡೆಸ್ತಾನೆ. ಹಾಗಾಗಿ ನಮ್ಮೆಲ್ಲರಿಗೋಸ್ಕರ ಆತನು ಮರಣವನ್ನ ಜಯಿಸಬೇಕಾಗಿತ್ತು, ಮರಣವನ್ನ ಗೆಲ್ಲಬೇಕಾಗಿತ್ತು. ಈ ಮರಣ ಮನುಷ್ಯನಿಗಾಗಿ ನೇಮಕಪಟ್ಟಿದ್ದಲ್ಲ, ಅದು ಸೈತಾನನಿಗಾಗಿ ನೇಮಿಸಲ್ಪಟ್ಟಂತ ಮರಣ. ಹಾಗಾಗಿ ಮರಣವನ್ನ ಜಯಿಸಿದವನ ಬಳಿಗೆ ನಾವು ಬಂದಿದ್ದೇವೆ ಪ್ರಿಯರೇ. ಈ ದಿನ ಒಂದು ಸಣ್ಣ ವಾಕ್ಯ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದಿಸ್ತೇನೆ.